ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ಲ್ಯಾಕ್ಮೆ ಅನ್ನೋ ಹೆಸರು ಕೇಳಿದ್ದೀರಾ? ಆಲ್ಮೋಸ್ಟ್ ಹೆಣ್ಮಕ್ಳಾಗಿದ್ರೆ ತುಂಬ ಕೇಳೇ ಇರ್ತೀರಿ, ಗಂಡು ಮಕ್ಕಳು ಕೇಳಿರ್ತೀರಿ, ಆದರೆ ಹೆಣ್ಮಕ್ಳು ಜಾಸ್ತಿ ಕೇಳಿರ್ತೀರಿ. ಲ್ಯಾಕ್ಮೆ ಅನ್ನೋದು ಒಂದು ಅಲಂಕಾರಿಕ ವಸ್ತು, ಅಲಂಕಾರಿಕ ಸಾಧನ. ಲಿಪ್ಸ್ಟಿಕ್ಕು, ಪೌಡ್ರ್ ಬಾಕ್ಸು ಇವೆಲ್ಲ ಲ್ಯಾಕ್ಮೆನೇ ಬರೋದು. ಮೇನ್ ಲಿಪ್ಸ್ಟಿಕ್ ಇದೆ ಅದರಲ್ಲಿ. ಸ್ನೇಹಿತರೆ, ಈ ಲ್ಯಾಕ್ಮೆ ಅನ್ನೋ ಒಂದು ಪದ ಯಾವ ರೀತಿ ಬಂತು ಅಂತ ನಿಮ್ಗೆ ಏನಾದರೂ ಗೊತ್ತಾ? ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ ಸ್ನೇಹಿತರೆ. ಅದೀಗ ತಾನೇ ಸ್ವಾತಂತ್ರ್ಯ ಬಂದು 5-6 ವರ್ಷ ಆಗಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಕೈಗಾರೀಕರಣಕ್ಕೆ ಒತ್ತು ಕೊಡ್ತಾರೆ. ಸ್ವದೇಶಿ ವಸ್ತುಗಳನ್ನ ಉತ್ಪಾದಿಸಬೇಕು ಅನ್ನೋ ಒಂದು ಆಲೋಚನೆಯಿಂದ ಕೈಗಾರೀಕರಣಕ್ಕೆ ಒತ್ತು ಕೊಟ್ಟಾಗ JRD ಟಾಟಾ ಅವ್ರ ಬಳಿ ನೆಹರು ಅವರು ಒಂದು ಬೇಡಿಕೆಯನ್ನ ಇಡ್ತಾರೆ. ನಮ್ಮ ದೇಶದ ಹೆಣ್ಣು ಮಕ್ಕಳು ಅಲಂಕಾರಿಕ ವಸ್ತುಗಳನ್ನ, ಲಿಪ್ಸ್ಟಿಕ್, ಪೌಡ್ರ್ ಈ ತರಹದ ವಸ್ತುಗಳನ್ನ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ನಮ್ಮ ದೇಶದಲ್ಲೇ ತಯಾರು ಮಾಡಬೇಕು ಅಂತ ಹೇಳಿ ಅವ್ರ ಬಳಿ ಮನವಿ ಮಾಡ್ತಾರೆ, JRD ಟಾಟಾ ಅವ್ರ ಬಳಿ. ಆಗ ಅವರು ಕೂಡ ಒಪ್ಕೊಂಡು ಆ ಕಂಪ್ನಿಯನ್ನ ರೆಡಿ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಲ್ಲ ಒಪ್ಕೊಳ್ತಾರೆ. ಆಗ ನೀವು ಯಾವುದಾದ್ರೂ ಒಂದು ವಸ್ತುವನ್ನ, ಪ್ರಾಡಕ್ಟ್ನ ತರ್ತಿದ್ದೀರಾ ಅಂದ್ರೆ ಅದಕ್ಕೊಂದು ಹೆಸರು ಬೇಕಲ್ವಾ? ಏನು ಹೆಸರಿಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ JRD ಟಾಟಾ ಅವರು. ಆಗ ಅವರ ತಲೆಗೊಂದು ಪದ ಒಳೆಯುತ್ತೆ, ಲಕ್ಷ್ಮಿ ಅಂತ. ಲಕ್ಷ್ಮಿ, ಚೆನ್ನಾಗಿದೆ. ಲಕ್ಷ್ಮಿ ಅನ್ನೋ ಒಂದು ಪದ ತುಂಬ ಸುಂದರವಾಗೂ ಇದೆ. ಮತ್ತೆ ಲಕ್ಷ್ಮಿ ಅಂದರೆ ಒಂದು ಭಾಗ್ಯ, ಹಣ, ಚೆನ್ನಾಗಿದೆ, ಇದು ಇಡಬಹುದು ಅಂತ ಅನಿಸುತ್ತೆ. ಅದನ್ನ ಪ್ರಧಾನಮಂತ್ರಿಗಳಿಗೆ ಹೇಳ್ತಾರೆ. ಆಗ ಪ್ರಧಾನಮಂತ್ರಿಗಳು ಏನು ಮಾಡ್ತಾರೆ ಅಂದರೆ, ಇದೇನಪ್ಪ ಇದು ಲಕ್ಷ್ಮಿ ಅಂದರೆ ಬರೀ ಒಂದು ಧರ್ಮವನ್ನ ಮಾತ್ರ ಪ್ರತಿನಿಧಿಸುತ್ತೆ, ಇದು ಸರಿ ಹೋಗಲಿಲ್ಲ ಅನಿಸುತ್ತೆ ಅವರಿಗೆ. ಆಗ ಅವ್ರು ಹೇಳ್ತಾರೆ, ಈ ಹೆಸರು ಬಿಟ್ಟು ಬೇರೆ ಯಾವ್ದಾರ ಇಡ್ರಿ ಅಂತ. ಆಗ JRD ಟಾಟಾ ಅವರಿಗೆ ಬೇಜಾರಾಗುತ್ತೆ. ಏನಪ್ಪ, ನಾನು ಈ ಥರ ಒಂದು ಒಳ್ಳೆ ಹೆಸರು ಇಡಕ್ಕೆ ಹೋಗಿದ್ದೆ, ಇದು ಹಿಂಗಾಯ್ತಲ್ಲಪ್ಪ ಅಂತಂದಾಗ ಒಂದಿನ ಇರಲಿ ಬಿಡು, ಏನೋ ಒಂದು ಹೆಸರು ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಇರ್ತಾರೆ. ಆಗ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಒಂದಿನ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರಬೇಕಾದ್ರೆ ತಮ್ಮ ಸಹೋದ್ಯೋಗಿಗಳನ್ನೆಲ್ಲ ಕರೀತಾರೆ. ಅವರ ಕಂಪನಿಯಲ್ಲಿ ಅವರ ವ್ಯವಹಾರವನ್ನ ನೋಡ್ಕೊಂತಿದ್ದಾರೆಲ್ಲ ಜಾಸ್ತಿ ಫ್ರೆಂಚ್ ವ್ಯಕ್ತಿಗಳೇ. ಆ ಫ್ರೆಂಚ್ ವ್ಯಕ್ತಿಗಳು ಕೂಡ ಅವರ ಮನೆಯ ಲಕ್ಷ್ಮೀ ಪೂಜೆಗೆ ಬರ್ತಾರೆ. ಆಗ ಅವ್ರು ಕೇಳ್ತಾರೆ, ಯಾವ ದೇವ್ರಿದು ಅಂತ ಕೇಳ್ತಾರೆ. ಆಗ ಅವರು ಈ ದೇವ್ರ ಹೆಸರು ಲಕ್ಷ್ಮಿ ಅಂತ ಹೇಳ್ತಾರೆ. ಆ ಫ್ರೆಂಚ್ ವ್ಯಕ್ತಿಗಳಿಗೆ ನಾಲ್ಗೆ ತಿರುಗದೆ ಲ್ಯಾಕ್ಮಿ ಅಂತಾರೆ. ಆ ಲ್ಯಾಕ್ಮಿ ಅಂದಾಗ ಅವರು ಲಕ್ಷ್ಮಿ ಅಂತ ಹೇಳ್ತಾರೆ. ಏನೇ ಹೇಳಿದ್ರು ಕೂಡ ಅವ್ರ ಟಂಗ್ ಟ್ವಿಸ್ಟ್ ಆಗೋದೇ ಇಲ್ಲ. ಪೋರ್ಚುಗೀಸರದಲ್ಲ, ಫ್ರೆಂಚ್ ವ್ಯಕ್ತಿಗಳದು ಲ್ಯಾಕ್ಮೆ ಅಂತಲೇ ಹೇಳ್ತಾರೆ. ಆಗ ಟಾಟಾ ಅವರು ಒಂದು ಆಲೋಚನೆ ಮಾಡ್ತಾರೆ, ಇದು ಲಕ್ಷ್ಮಿ ಅನ್ನೋದಕ್ಕಿಂತ ಲ್ಯಾಕ್ಮಿ ಅಂತ ಇದ್ರೆ ಚೆನ್ನಾಗಿರುತ್ತೆ, ಮತ್ತೆ ಒಂದು ಧರ್ಮ ಪ್ರತಿನಿಧಿಸುತ್ತೆ ಅಂತನ್ನ ಒಂದು ಇದು ಕೂಡ ಏನು, ಅದೊಂದು ಕಳಂಕ ಕೂಡ ಇದಾಗುತ್ತೆ. ಕಳಂಕ ಅಂತ ಅಲ್ಲ, ಅದು ಆ ಒಂದು ಧರ್ಮವನ್ನ ಪ್ರತಿನಿಧಿಸುತ್ತೆ ಅನ್ನೋ ಒಂದು ಮಾತು ಕೂಡ ಸೈಡ್ಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಇದ್ದಿದ್ದನ್ನ ಲ್ಯಾಕ್ಮೆ ಮಾಡ್ತಾರೆ. ಸ್ನೇಹಿತರೆ, ಇದು ನಮ್ಮ ಹಿಂದೂಗಳ ಲಕ್ಷ್ಮಿ ಲ್ಯಾಕ್ಮಿ ಆದ ಕತೆ. ಲಕ್ಷ್ಮಿಯನ್ನ ಹೆಸರೇ ಚೆನ್ನಾಗಿತ್ತು, ಆದರೂ ಲ್ಯಾಕ್ಮಿ ಆಗೋಯ್ತು ಅನಿವಾರ್ಯ ಕಾರಣಗಳಿಂದ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯಮಾಡಿ ಕಮೆಂಟ್ ಮಾಡಿ. ನನಗೀಗಲೂ ಕೂಡ ಲಕ್ಷ್ಮಿಯನ್ನ ಹೆಸರೇ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ ಲ್ಯಾಕ್ಮಿಯನ್ನ ಹೆಸರು ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.